ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಮನೋಜನಿಗೆ ರೋಹಿಣಿ ಕಾಲ್ ಮಾಡಿರ್ತಾಳೆ. ಮೊದಲಿಗೆ ರೋಹಿಣಿಯ ಫೋನನ್ನು ಮನೋಜ ಪಿಕ್ ಮಾಡೋದಿಲ್ಲ, ನಂತರ ಪಿಕ್ ಮಾಡ್ತಾನೆ. ಪಿಕ್ ಮಾಡಿದ ನಂತರ ರೋಹಿಣಿ ಹೇಳ್ತಾಳೆ, ಮನೋಜ್ ನಿಮಗೆ ಡೈವರ್ಸ್ ತಾನೇ ಬೇಕಾಗಿರೋದು, ನಾನು ಹೇಳೋ ಜಾಗಕ್ಕೆ ನೀವೊಬ್ಬರೇ ಬನ್ನಿ, ಯಾರನ್ನು ಕೂಡ ಕರ್ಕೊಂಡು ಬರಬಾರ್ದು, ನೀವೊಬ್ಬರೇ ಬಂದರೆ ನಿಮಗೆ ಬೇಕಾದದನ್ನು ನಾನು ಕೊಡ್ತೇನೆ ಅಂತ ಹೇಳ್ತಾಳೆ. ಆಯಿತು ಸರಿ ಅಂತ ಹೇಳಿ ಮನೋಜ ಅವಳು ಕಳಿಸುವಂಥ ಲೊಕೇಶನ್ಗೆ ಹೋಗ್ತಾನೆ. ಅದು ಒಂದು ಹೋಟೆಲ್ ಆಗಿರುತ್ತೆ. ಮನೋಜನ ಹತ್ರ ಅದಕ್ಕಿಂತ ಮುಂಚೆನೇ ಅವಳೊಂದು ಲೆಟ್ರನ್ನು ಬರೆಸಿರ್ತಾಳೆ. ನನಗೆ ಮನೋಜ್ನ ಜೊತೆ ಸಂಸಾರ ಮಾಡೋಕ್ಕೆ ಮನಸ್ಸಿದೆ, ಆದರೆ ಮನೋಜ್ನ ತಾಯಿ ಆದಂಥ ಶಾಂತಿ ಅದಕ್ಕೆ ಒಪ್ತಾ ಇಲ್ಲ. ಮನೋಜ್ ಮತ್ತು ನಾನು ಇಬ್ಬರು ಸಂತೋಷವಾಗಿ ಗಂಡ ಹೆಂಡತಿ ಥರ ಬದುಕಬೇಕು ಅನ್ನೋದಕ್ಕೆ ಸೈನ್ ಮಾಡಿ ಮನೋಜ್ ಅಂತ ಹೇಳ್ತಾಳೆ. ಆದರೆ ಮನೋಜ್ ಇದನ್ನೆಲ್ಲ ನೋಡಿ ನಿರಾಕರಿಸ್ತಾನೆ. ಇಲ್ಲ, ನಾನು ಇದಕ್ಕೆ ಸೈನ್ ಮಾಡೋದಿಲ್ಲ, ನೀನು ಈ ಥರ ಮೋಸದಾಟ ಆಡಿ ನನ್ನನ್ನು ಕರೆಸ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ರೋಹಿಣಿ ಬ್ಲ್ಯಾಕ್ ಮೇಲನ್ನು ಕೂಡ ಮಾಡ್ತಾಳೆ. ಮನೋಜ್ ನೀವು ಇವಾಗ ಸೈನ್ ಮಾಡದಿದ್ರೆ ನಾನು ಇದೇ ಫ್ಯಾನ್ಗೆ ಹ್ಯಾಂಗ್ ಹಾಕಿ ಸತ್ತೋಗ್ತೇನೆ ಅಂತ ಹೇಳ್ತಾಳೆ. ಹಾಗೆ ಎಲ್ಲ ಸೆಟಪ್ ಮಾಡಿರ್ತಾಳೆ. ಫ್ಯಾನ್ಗೆ ಸೀರೆಯನ್ನು ಗಂಟು ಹಾಕಿಕೊಂಡು ಕಟ್ಟಿರ್ತಾಳೆ. ಮನೋಜ್ ಸೈನ್ ಮಾಡಿಲ್ಲ, ಆದರೆ ನಾನು ಸುಸೈಡ್ ಅಂತ ಹೇಳಿ ಎದುರಿಸ್ತಾಳೆ. ಮನೋಜ್ಗೆ ಏನು ಮಾಡಬೇಕು ಅಂತ ಒಂದು ಕ್ಷಣ ಹೋಗುತ್ತೆ. ಏನು ಮಾಡೋದಂತಲೇ ಗೊತ್ತಾಗೋದಿಲ್ಲ. ಮನೋಜ್ ಹೇಳ್ತಾನೆ, ನನಗೆ ಗಾಬರಿಯಿಂದ ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ, ಒಂದು ನಿಮಿಷ ನಾನು ಬಾತ್ರೂಮ್ಗೆ ಹೋಗಿ ಬರ್ತೇನೆ ಅಂತ ಹೇಳಿ ಮನೋಜ್ ಬಾತ್ರೂಮ್ಗೆ ಹೋಗ್ತಾನೆ. ಬಾತ್ರೂಮ್ಗೆ ಹೋಗಿ ತಾಯಿಗೆ ಫೋನ್ ಮಾಡ್ತಾನೆ. ಮಮ್ಮಿ ನಾನು ಒಂದು ಎಡವಟ್ಟು ಕೆಲಸ ಮಾಡ್ಕೊಂಡ್ಬಿಟ್ಟೆ, ನಾನು ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ಮಮ್ಮಿ ಈ ರೋಹಿಣಿಯ ಕೈಯಲ್ಲಿ ಅಂತ ಹೇಳ್ತಾನೆ. ಏನಾಯಿತು ಮನೋಜ್ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಆದರೆ ಮನೋಜ್ ಎಲ್ಲವನ್ನು ಹೇಳುವಂಥ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ನನ್ನನ್ನು ಆ ರೋಹಿಣಿ ಸರಿಯಾಗಿ ತಗಲಾಕಿಸ್ಕೊಂಡು ನಾನಿಲ್ಲಿ ಸರಿಯಾಗಿ ಲಾಕ್ ಆಗಿಬಿಟ್ಟಿದೆ, ನಾನು ಒಂದು ಹೋಟೆಲಲ್ಲಿದ್ದೇನೆ ಅಂತ ಹೇಳ್ತಾನೆ. ಅದಕ್ಕೆ ಶಾಂತಿ ಮನೋಜನಿಗೆ ಬೈತಾಳೆ. ಏನೋ ಮನೋಜ, ನಿನಗೆ ಸ್ವಲ್ಪ ಬುದ್ಧಿನೇ ಇಲ್ವಾ, ಅವಳು ಕರೆದ್ಲು ಅಂತ ಯಾಕೋ ಹೋಗಿದ್ದು ಮಮ್ಮಿ, ನಾನು ಇವಾಗ ಏನು ಹೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಮಮ್ಮಿ, ನಾನು ಅವಳಿಂದ ತಪ್ಪಿಸ್ಕೊಂಡು ಬಂದು ಬಾತ್ರೂಮಲ್ಲಿ ನಿನಗೆ ಫೋನ್ ಮಾಡ್ತಾ ಇದ್ದೇನೆ, ಈಗ ಅವಳು ಕರಿತಾ ಇದ್ದಾಳೆ, ನನ್ನನ್ನು ಹೇಗಾದರೂ ಮಾಡಿ ಬಚಾವ್ ಮಾಡಿ ಮಮ್ಮಿ, ನಾನು ನಿನಗೆ ಲೊಕೇಶನ್ ಸೆಂಡ್ ಮಾಡ್ತೇನೆ, ಎಲ್ಲಿದ್ದೆ ಅಂತ ಹೇಳಿ ಶಾಂತಿ ಕೇಳ್ತಾ ಇರ್ತಾಳೆ. ಆದರೆ ಮನೋಜನಿಗೆ ಎಲ್ಲಿದ್ದೇನೆ ಅನ್ನೋದು ಸರಿಯಾಗಿ ಗೊತ್ತಿರೋದಿಲ್ಲ. ಹಾಗೆ ಶಾಂತಿಗೆ ಹೇಳ್ತಾನೆ, ನಾನು ಲೊಕೇಶನನ್ನು ಕಳಿಸ್ತೀನಿ, ಹೇಗಾದರೂ ಬಂದು ನನ್ನನ್ನು ಕಾಪಾಡು ಮಮ್ಮಿ, ಇವಳ ಬಲೆಯಿಂದ ನನ್ನನ್ನು ತಪ್ಪಿಸ್ಕೋ ಮಮ್ಮಿ ಅಂತ ಹೇಳ್ತಾನೆ. ಆಗ ಶಾಂತಿ ರಂಗನಾಥ್ ಅವರನ್ನು ಕರೀತಾಳೆ. ಈ ಮನೋಜ ಒಂದು ಎಡ್ವರ್ಟ್ ಮಾಡ್ಕೊಂಡು ಬಿಟ್ಟಿದ್ದಾನೆ, ಆ ರೋಹಿಣಿ ಕುತಂತ್ರಿ ಅವನನ್ನು ಕರೆಸಿಕೊಂಡಿದ್ದಾಳೆ, ಈ ಥರ ಅವನು ಲಾಕ್ ಆಗಿಬಿಟ್ಟಿದ್ದಾನೆ, ಪಾಪ ಕಣ್ರಿ ಆ ಮಗು, ಅವನಿಗೆ ಏನು ಗೊತ್ತಾಗೋದಿಲ್ಲ ಅಂತ ಹೇಳಿ ಪದೇ ಪಾಪ ಮಗು ಅಂತ ಹೇಳ್ತಾ ಇರ್ತಾಳೆ. ರಂಗನಾಥ್ ಅವರಿಗೆ ಪದೇ ಪಾಪ ಮಗು ಅಂತ ಹೇಳುವಾಗ ಕೋಪ ಬರುತ್ತೆ. ಮಗು ಪಾಪ ಆದರೆ ನೀನು ಮುದ್ದು ಮಾಡಿ ಈ ಥರ ಮಾಡಿಬಿಟ್ಟಿದ್ಯಾ ಕಣೆ, ರಾಕ್ಷಸಿ ಅಂತ ಹೇಳಿ ರಂಗನಾಥ್ ಅವರು ಶಾಂತಿಗೆ ಬೈತಾರೆ. ಪಾಪದವನ್ರಿ, ಅವನಿಗೆ ಏನು ಗೊತ್ತಾಗೋದಿಲ್ಲ ಅಂತೇಳಿ ಮತ್ತೆ ರಾಗ ಹೇಳಿತಾಳೆ ಶಾಂತಿ. ಅದಕ್ಕೆ ಪಾಪ ಆದರೆ ಅವನನ್ನು ಮಲಗಿಸ್ಬೇಕಿತ್ತು, ಯಾಕೆ ಕಳಿಸೋಕೆ ಬಿಟ್ಟೆ ಅಂತ ಹೇಳ್ತಾಳೆ. ಏನು ಎಡವಟ್ಟು ಮಾಡ್ಕೊಂಡು ಬಂದಿದ್ನೋ ಇವನು ಅಂತೇಳಿ ರಂಗನಾಥ್ ಅವರು ತಲೆ ಚಚ್ಕೊಳ್ತಾರೆ. ಅಷ್ಟೊತ್ತಿಗೆ ಸೂರ್ಯ ಮತ್ತು ಮೀನಾ ಕೂಡ ಬರ್ತಾರೆ. ಹೇಗಾದರೂ ಮಾಡಿ ಇವನನ್ನು ಕಳಿಸ್ರಿ, ಸೂರ್ಯನನ್ನು, ನನ್ನ ಮಗನನ್ನು ಬಿಡಿಸೋಕೆ ಹೇಳ್ರಿ ಅಂತೇಳಿ ಕೇಳ್ಕೊಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಇಲ್ರಪ್ಪ ನಾನು ಹೋಗೋದಿಲ್ಲ, ಅವನು ಬೇಕಾದರೆ ಅವನ ಚಿನ್ನು ಜೊತೆ ಮತ್ತೆ ಸಂಸಾರ ಮಾಡಿ ಒಂದಾಗಲಿ, ಅವನ ತಂಟೆಗೆ ನಾನು ಹೋಗೋದಿಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಸೂರ್ಯ ಹೇಳ್ತಾನೆ. ಮತ್ತೆ ಶಾಂತಿ ಹೇಳ್ರಿ, ಪಾಪ ಮಗುರಿ ಎಷ್ಟು ಒದ್ದಾಡ್ಕೊಳ್ತದೆ ಏನೋ ಅಂತೇಳಿ. ಅದಕ್ಕೆ ರಂಗನಾಥ್ ಅವರಿಗೆ ಸಿಟ್ಟು ನೆತ್ತಿಗೆ ಇರುತ್ತೆ. ಶಾಂತಿಗೆ ಬೈತಾರೆ, ಇಲ್ಲೇ ರಾಕ್ಷಸಿ, ಸ್ವಲ್ಪ ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ, ಏನಾದರೂ ಮಾಡು ಅಂತ ಹೇಳ್ತಾರೆ. ಆನಂತರ ಮೀನಾ ಹೇಳ್ತಾಳೆ, ಮಾವ ಅವಳು ಏನೋ ಪ್ಲ್ಯಾನ್ ಮಾಡಿ ಕರೆಸಿಕೊಂಡಿದ್ದಾಳೆ, ಕಬ್ಬಿಣ ಮ್ಯಾಗ್ನೆಟನ್ನು ಬಿಡ್ತದ ಮಾವ ಅಂತ ಕೇಳ್ತಾಳೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ನಂಗ್ಲಿ, ನಿನಗೆಲ್ಲ ಇದೇ ಹೆಂಗೆ ಗೊತ್ತು, ನೀನು ಕೂಡ ಅವಳ ಜೊತೆ ಸೇರ್ಕೊಂಡಿದ್ದೇನೆ, ನಿನ್ನ ಹೊಟ್ಟೆ ಉರ್ದೋಗ ಅಂತೇಳಿ ಶಾಂತಿ ಮೀನನಿಗೆ ಶಾಪ ಆಗ್ತಾಳೆ. ಆಗ ಸೂರ್ಯನಿಗೆ ಕೋಪ ಬರುತ್ತೆ. ನೋಡಿಯಪ್ಪ ಹೇಗೆ ನನ್ನ ಹೆಂಡ್ರಿಗೆ ಈ ಥರ ಬೈತಾ ಇದ್ದಾರೆ, ನನ್ನ ಹೆಂಡ್ರ ಹೊಟ್ಟೆ ಉರ್ದೋಗ್ಬೇಕಾ, ಇಲ್ಲಪ್ಪ ನಾನು ಹೋಗೋಲ್ಲ, ನಾನು ಅವನನ್ನು ಬಚಾವ್ ಮಾಡಲ್ಲ ಅಂತ ಹೇಳಿ ಸೂರ್ಯ ಮತ್ತೆ ಹೇಳ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಹೋಗು, ನನ್ನ ಮಗನ್ನ ಹೇಗಾದರೂ ಮಾಡಿ ಬಚಾವ್ ಮಾಡ್ಕೊ, ಅವನ ತೆಕ್ಕೆಯಿಂದ ತಪ್ಪಿಸ್ಕೊ ಅಂತ ಹೇಳಿ ಶಾಂತಿ ಮತ್ತೆ ಸೂರ್ಯನ ಹತ್ರ ರಿಕ್ವೆಸ್ಟ್ ಮಾಡ್ತಾಳೆ, ಹೇಗಾದರೂ ಮಾಡಿ ಅವನನ್ನು ಬಿಡಿಸ್ಕೊಂಡು ಬಾರೋ ಅಂತ ಹೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಹಾಗಾದರೆ ನಂದು ಒಂದು ರಿಕ್ವೆಸ್ಟ್, ಅದನ್ನು ನೀನು ಮಾಡಿದರೆ ಮಾತ್ರ ಏನೋ ಅದು ಅಂತ ಹೇಳಿ ಕೇಳ್ತಾಳೆ ಶಾಂತಿ. ನನ್ನ ಹೆಂಡತಿ ಹತ್ರ
ನಿನ್ನ ಹೆಂಡತಿಗೆ ನಾನು ಕಾಲಿಗೆ ಬೀಳ್ಬೇಕಾ ಅಂತೇಳಿ. ಹಾಂ ಆಯಿತು ಅಂತ ಏನೋ ಅಂತ ಹೇಳಿ ಕೇಳ್ತಾಳೆ ಶಾಂತಿ. ಹಂಗೆಲ್ಲ ಮಾಡಬೇಡ್ರಪ್ಪ, ಅದೆಲ್ಲ ನಾನು ಮಾಡೋಕ್ಕೂ ಹೇಳಲ್ಲ ಅಂತೇಳಿ ಸೂರ್ಯ ಹೇಳ್ತಾನೆ. ಮತ್ತೇನು ಮಾಡಬೇಕು ಅಂತೇಳಿ ಕೇಳ್ತಾಳೆ. ನನ್ನ ಹೆಂಡತಿಗೆ ಆಶೀರ್ವಾದ ಮಾಡಬೇಕು, ನಿನ್ನ ಹೊಟ್ಟೆ ತಣ್ಣಗಿರಲಿ, ನೀನು ಯಾವತ್ತೂ ಸುಖವಾಗಿರು ಅಂತೇಳಿ ನನ್ನ ಹೆಂಡತಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಮತ್ತೆ ಶಾಂತಿ ಕೋಪದಿಂದಲೇ ಮಾಡ್ತಾಳೆ. ಹೀಗೆಲ್ಲ ಮಾಡಿದರೆ ನಾನು ಹೋಗಲ್ಲ, ನಾನು ಅವನನ್ನು ಕಾಪಾಡಲ್ಲ ಅಂತೇಳಿ ಮತ್ತೆ ಸೂರ್ಯ ಹೇಳ್ತಾನೆ. ಮತ್ತು ಹೆಂಗೋ ಮಾಡಬೇಕು, ಪ್ರೀತಿಯಿಂದ ಹೇಳಬೇಕಂತ ಹೇಳಿ ಸೂರ್ಯ ಹೇಳ್ತಾನೆ. ನಂತರ ಶಾಂತಿ ಅದೇ ರೀತಿಯಾಗಿ ಪ್ರೀತಿಯಿಂದ ಮೀನನ ಹತ್ರ ಹೇಳ್ತಾಳೆ. ಅದಕ್ಕೆ ಮೀನ ಹೇಳ್ತಾಳೆ, ಅತ್ತೆ ನನಗೆ ಇದೆಲ್ಲ ಬೇಕಾಗಿಲ್ಲ ಅತ್ತೆ, ನಾವು ಹೋಗಿ ಅವರನ್ನು ಕಾಪಾಡ್ತೇವೆ ಅತ್ತೆ ಅಂತೇಳಿ ಹೇಳ್ತಾಳೆ ಮೀನಾ. ಅದಕ್ಕೆ ಸೂರ್ಯ ಹೇಳ್ತಾನೆ, ಬೇಕು ಇದೆಲ್ಲ ಬೇಕೇ ಬೇಕು ಅಂತ ಹೇಳಿ ನೀನು ಸ್ವಲ್ಪ ಸುಮ್ಮನಿರೇ ಮೀನಾ ಅಂತ ಹೇಳ್ತಾನೆ ಸೂರ್ಯ. ಇದೆಲ್ಲ ಬೇಕೇ ಬೇಕು, ಅವಳ ಹತ್ರ ಅದೇ ರೀತಿಯಾಗಿ ನೀನು ರಿಕ್ವೆಸ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಮತ್ತೆ ಸೂರ್ಯ ಹೇಳ್ತಾನೆ. ಹಾಗೆ ಸೂರ್ಯ ಮೀನಾ ಮನೋಜ್ನ ಕಾಪಾಡೋಕ್ಕೆ ಅಂತ ಹೋಗ್ತಾರೆ. ಆದರೆ ಮನೋಜ ಮಾತ್ರ ರೋಹಿಣಿಯ ಟೆಕ್ಕೆಯಲ್ಲಿ ಸರಿಯಾಗಿ ಲಾಕ್ ಆಗಿರ್ತಾನೆ. ಆನಂತರ ಕೃಷ್ಣ ಇಟ್ಕೊಂಡು ಸೂರ್ಯ ಮನೋಜನ್ನು ಕಾಪಾಡ್ತಾರೆ. ಒಂದು ಕ್ಷಣ ರೋಹಿಣಿಗೆ ಶಾಕ್ ಆಗುತ್ತೆ, ಕೃಷಿ ಹೇಗೆ ಇಲ್ಲಿಗೆ ಬಂದ ಅಂತ ಹೇಳಿ. ಹೇಗೋ ಬಚಾವ್ ಆಗಿ ಮನೋಜ ರೋಹಿಣಿಯ ಕೈಯಲ್ಲಿ ತಪ್ಪಿಸ್ಕೊಳ್ತಾನೆ. ವೀಕ್ಷಕರೇ, ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ. ನಿಮಗೇನಾದರೂ ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.